ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 7ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರಾಣಿ ಲಿಯೋ ಮಹಾರಾಜರ ಹತ್ರ ಕೂತ್ಕೊಳ್ತಾ ಹೇಳ್ತಿರ್ತಾಳೆ, ಮಹಾರಾಜರೇ ಇದೆಲ್ಲ ನನಗೇನೂ ಗೊತ್ತಿಲ್ಲ, ನನ್ನನ್ನು ನಂಬಿ, ಈ ನಾನ್ಸೆನ್ಸ್ನೆಲ್ಲ ನೀವು ನಂಬಕ್ಕೆ ಹೋಗಬೇಡಿ. ಇಲ್ಲಿ ಅದಕ್ಕೆ ರಾಜ ಹೇಳ್ತಿರ್ತಾರೆ, ರಾಣಿ ಲಿಯೋ ನೀವು ನಿಮ್ಮ ಮನೆನ ಸಂಭಾಳಿಸ್ಕೊಳ್ಳೋದಕ್ಕಾಗಿಲ್ಲ, ಅದಕ್ಕೆ ನಿಮಗೆ ಶಿಕ್ಷೆ ಏನಂದರೆ ನೀವು ನಿಮ್ಮ ಮನೆ ಸುತ್ತಮುತ್ತ ಅಷ್ಟೇ ಓಡಾಡಬೇಕು, ಅದು ಬಿಟ್ಟು ನೀವು ಎಲ್ಲೂ ಓಡಾಡೋ ಹಾಗಿಲ್ಲ. ಈ ಮನೆ ಕೇಳಿ ರಾಣಿ ಲಿಯೋ ಅಂತೂ ಅಲ್ಲೇ ಬಿದ್ದೋಗ್ಬಿಡ್ತಾಳೆ. ಆಮೇಲೆ ಅವಳು ಜೋರಾಗಿ ಮಹಾರಾಜರೇ ಅಂತ ಕೇಳ್ಕೊತಿರ್ತಾಳೆ. ಆದರೂ ಕೂಡ ಇಬ್ಬರು ಸೇವಕರು ಬಂದು ಅವಳನ್ನ ಹೇಳ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಅವಳನ್ನ ಕರ್ಕೊಂಡು ಹೋಗುವಾಗ ಅವಳು ರಾಣಿ ಸೂಜಿಂಗ್ನ ನೋಡ್ತಿರ್ತಾಳೆ. ಇಲ್ಲಿ ಮಹಾರಾಣಿಗಂತೂ ಫುಲ್ಲು ಖುಷಿ ಆಗ್ತಿರ್ತಾ, ಇಲ್ಲಿ ಅವಳು ನಗ್ತಿರ್ತಾಳೆ. ಆಗ ಮಹಾರಾಜ ಮಹಾರಾಣಿಗೆ ಹೇಳ್ತಿರ್ತಾರೆ, ಮಹಾರಾಣಿ ಯುವರಾಜ ನಿಮ್ಮ ಸ್ವಂತ ಮಗ, ಅವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು, ಆದರೆ ನೀವು ಅದರಲ್ಲಿ ಸೋತಿದ್ದೀರಾ. ಈಗ ಡೇಟ್ ಆಫ್ ಬರ್ತ್ ಆಗಿ ರಿಲೇಟೆಡ್ ಆಗಿ ಏನೇನು ಜಗಳ ಆಯಿತು ಇದರಲ್ಲೆಲ್ಲ ನಿಮ್ಮದೇ ಏನೋ ಕೈವಾಡ ಇದೆ ಅಲ್ವಾ, ನೀವು ಇಲ್ಲಿಂದ ಹೊರಟೋಗ್ಬಿಡಿ, ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಹಾರಾಣಿ ಕೂಡ ಸಾರಿ ನಂದೇ ತಪ್ಪಾಯಿತು, ನಾನು ಯುವರಾಜನ್ನು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು, ನಾನು ಇದರಲ್ಲಿ ಸೋತಿದ್ದೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಇಷ್ಟು ಹೇಳಿದ್ಮೇಲೆ ಅವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಮಹಾರಾಜ ಸೂಜಿಂಗ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ಇವ್ರನ್ನೂ ಕೂಡ ಕರ್ಕೊಂಡೋಗಿ ಅಂತ. ಇಲ್ಲಿ ಸೂಜಿಂಗ್ ಎದ್ಬಿಟ್ಟು ನಗ್ತಾ ಸ್ಮೈಲ್ ಮಾಡಿಕೊಂಡು ನಮಸ್ಕಾರ ಮಾಡ್ಬಿಟ್ಟು ಅಲ್ಲಿಂದ ಗುಡು ಅಂತ ಓಡೋಗ್ಬಿಡ್ತಾಳೆ. ರಾಜ ಎಲ್ಲರೂ ಅಲ್ಲಿಂದ ಹೋದ್ಮೇಲೆ ಆ ಗೊಂಬೆ ಇತ್ತಲ್ಲ, ಗೊಂಬೆನ ಕೈಗಿಡ್ಕೊಂಡು ಸೂಜಿಂಗ್ ಬಗ್ಗೆ ಮಾತಾಡ್ತಿರ್ತಾರೆ. ಇವಳು ಸಾಮಾನ್ಯ ಹೆಂಗ್ಸಲ್ಲ, ಇವಳಲ್ಲಿ ಧೈರ್ಯ ಅನ್ನೋದು ತುಂಬಾನೇ ಇದೆ ಅಂತ ಹೇಳ್ತಿರ್ತಾರೆ. ರಾಜರ ಮಂತ್ರಿ ಇರ್ತಾರಲ್ಲ ದೇವಾಂಗ್ ಅಂತ, ಅವ್ರ ಹತ್ರ ರಾಜ ಹೇಳ್ತಿರ್ತಾರೆ, ನನ್ನ ಕಡೆಯಿಂದ ಒಂದು ಕೆಲಸನ ಪೂರ್ತಿ ಮಾಡ್ಬೇಕು ನೀನು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮಗೆ ರಾಣಿ ಸೂಜಿಂಗ್ನ ತೋರಿಸ್ತಾರೆ. ಅವಳಂತೂ ಅವಳು ಪ್ಯಾಲೇಸಿಗೆ ಗುಡುಗುಡು ಅಂತ ಓಡ್ ಬಂದ್ಬಿಟ್ಟು ಫಸ್ಟ್ ನೀರು ಕುಡಿತಿರ್ತಾಳೆ. ಆಗ ಅವಳ ಸೇವಕಿ ಹೇಳ್ತಿರ್ತಾಳೆ, ರಾಣಿ ನೀವು ಹುಷಾರಾಗಿದ್ದೀರ ತಾನೆ, ಎಲ್ಲ ಸರಿ ಹೋಯ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ರಾಣಿ ಸೂಜಿಂಗ್ ಕೂಡ ಹೇಳ್ತಿರ್ತಾಳೆ, ಹಾಂ ನಾನು ಹುಷಾರಾಗಿದ್ದೀನಿ ಅಂತ. ಇಲ್ಲಿ ಅವಳ ಮನಸ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ, ಒಳ್ಳೇದಾಯ್ತು ಕರೆಕ್ಟ್ ಟೈಮಿಗೆ ನಾನು ಎಲ್ಲನೂ ಸಂಭಾಳಿಸಿದೆ, ಇಲ್ಲ ಅಂದಿದ್ರೆ ಇವತ್ತು ನನ್ನ ಪ್ರಾಣ ಹೊಟ್ಟೋಯ್ತಿತ್ತು ಅಂತ ಹೇಳ್ಬಿಟ್ಟು ಅವಳು ಮತ್ತೆ ನೀರು ಕುಡಿತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ದೇವಾಂಗ್ ಬರ್ತಾರೆ. ಇಲ್ಲಿ ಅವರು ಬರ್ತಾ ಹೇಳ್ತಿರ್ತಾರೆ, ಮಹೋದಯ ನಾನು ನಿಮಗೋಸ್ಕರ ಒಂದು ರಾಜನ ಸಂದೇಶನ ತಂದಿದ್ದೀನಿ, ನೀವು ಇವಾಗಿರೋ ನಿವಾಸನ ಚೇಂಜ್ ಮಾಡ್ಕೋಬೇಕಂತೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ರಾಣಿ ಸೂಜಿಂಗ್ ಕೇಳ್ತಿರ್ತಾಳೆ, ಎಲ್ಲಿಗೆ ಹೋಗ್ಬೇಕು ನಾನು ಅಂತ. ಅದಕ್ಕೆ ದೇವಾಂಗ್ ಹೇಳ್ತಿರ್ತಾನೆ, ಕ್ವಿಂಗ್ ಕಾನ್ ಪ್ಯಾಲೇಸ್ ಸೈಡ್ ಹಾಲ್ ಅಂತ. ಈ ಮಾತನ್ನ ಕೇಳಿ ರಾಣಿ ಸೂಜಿಂಗಿಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ. ಅವಳು ಕೈಯಲ್ಲಿ ಇಟ್ಕೊಂಡಿದ್ದು ಅದು ನೀರು ಕುಡಿಯೋಕೆ ಅಂತ ಒಂದು ಚಿಕ್ಕ ಮಗ್ ಇಟ್ಕೊಂಡಿರ್ತಾಳೆ, ಅದನ್ನು ಕೂಡ ಅವಳು ಕೆಳಗಡೆ ಬೀಳಿಸ್ಬಿಡ್ತಾಳೆ. ರಾಣಿ ಸೂಜಿಂಗ್ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಏನು ಕ್ವಿಂಗ್ ಕಾಂಗ್ ಪ್ಯಾಲೇಸ್, ಅದು ರಾಜರು ಉಳ್ಕೊಂಡಿರೋ ಜಾಗ, ಸೈಡ್ ಹಾಲ್, ಹಿಂಗೆಲ್ಲ ಅನ್ಕೊಂಡು ಅವಳು ಫುಲ್ಲು ಭಯ ಪಟ್ಕೊಬಿಟ್ಟಿರ್ತಾಳೆ. ಇಲ್ಲಿ ರಾಣಿ ಹೇಳ್ತಿರ್ತಾಳೆ, ನಾನು ಯಾಕೆ ಇಲ್ಲೇ ಉಳ್ಕೊಳ್ಳೋದಕ್ಕಾಗೋದಿಲ್ವಾ, ಇಲ್ಲಿ ನಾನು ತುಂಬಾ ಆರಾಮಾಗಿದ್ದೀನಿ. ಇಲ್ಲಿ ಈ ಮಾತನ್ನ ಕೇಳಿ ದೇವಾಂಗಿಗೆ ಫುಲ್ಲು ಭಯ ಆಗ್ಬಿಡುತ್ತೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಮಹೋದಯ ದಯವಿಟ್ಟು ರಾಜರ ಸಂದೇಶಕ್ಕೆ ಅವಮಾನ ಮಾಡಬೇಡಿ, ತಿರಸ್ಕರಿಸಬೇಡಿ, ನನ್ನನ್ನು ನೀವು ತೊಂದರೆಯಲ್ಲಿ ಸಿಗಾಕಿಸ್ಬೇಡಿ, ಪ್ಲೀಸ್ ಬನ್ನಿ ಅಂತ ಕರಿತಿರ್ತಾನೆ. ಸೀನ್ ಶಿಫ್ಟ್ ಆಗಿ ಈಗ ನಮಗೆ ಸೂಜಿಂಗ್ನ ತೋರಿಸ್ತಾರೆ. ಅವಳು ಆಲ್ರೆಡಿ ಆ ಪ್ಯಾಲೇಸಿಗೆ ಶಿಫ್ಟ್ ಆಗಿಬಿಟ್ಟಿರ್ತಾಳೆ. ಇಲ್ಲಿ ಅವಳು ಕೂತ್ಕೊಂಡು ಫುಲ್ಲು ತೂಗೊಡಿಸ್ತಾ ಇರ್ತಾಳೆ. ಒಂದು ಪಕ್ಷಿ ಆರ್ತು, ಇನ್ನೊಂದು ಪಕ್ಷಿನೂ ಆರ್ತು, ಮೂರನೇ ಪಕ್ಷಿನೂ ಆರ್ತು, ಈ ಥರ ಹೇಳ್ಕೊಂಡು ಅವಳು ತೂಗುಡಿಸ್ತಿರ್ತಾಳೆ. ಆಮೇಲೆ ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ, ನನಗಂತೂ ಇವಾಗ ತಡ್ಕೊಳಕ್ಕಾಗ್ತಿಲ್ಲ, ಈ ಜಾಗ ಎಷ್ಟು ವಿಚಿತ್ರವಾಗಿದೆ, ನಾನು ಇಲ್ಲಿಗೆ ಬಂದು ಆಲ್ರೆಡಿ 15 ದಿನ ಆಯಿತು, ರಾಜರು ಡೈಲಿ ಇಲ್ಲಿಗೆ ಬರ್ತಾರೆ, ಕುತ್ಕೋತಾರೆ, ಬುಕ್ ಓದ್ತಾರೆ, ನಾನು ಅವ್ರು ಬಂದು ಕುತ್ಕೊಂಡ್ಮೇಲೆ ಇಲ್ಲಿ ಬಂದು ಕುತ್ಕೋಬೇಕು, ಇದು ಯಾವ ಥರನಪ್ಪ, ನನಗಂತೂ ಇಲ್ಲಿ ಕೂತು ಸುಸ್ತಾಗಿ ಹೋಗಿದೆ. ಅದು ಅಲ್ಲದೆ ಈ ಮಹಾರಾಜರಿಗೆ ಏನು ಬೇಕು, ಯಾಕೆ ನನ್ನ ಹಿಂಗೆ ಕುಂಡಿಸ್ಕೊಂಡು ಕೂತವ್ರೆ, ಹೋಗ್ಲಿ ಬಿಡು, ಆದರೆ ಇಲ್ಲಿ ಅಟ್ಲೀಸ್ಟ್ ನನಗೆ ತಿನ್ನೋದಕ್ಕೆ ವೆರೈಟಿ ಫುಡ್ ಆದರೂ ಸಿಗುತ್ತಲ್ಲ ಅಂತ ಅವಳು ಮುಂದೆ ಇಟ್ಟಿರೋ ಸ್ವೀಟ್ಸ್ನ ತಿನ್ಕೊಂಡು ಕೂತಿರ್ತಾಳೆ. ಇಲ್ಲಿ ಮಹಾರಾಜರು ಮಾತಾಡ್ತಿರ್ತಾರೆ, ರಾಣಿ ಸೂಜಿಂಗ್ ಅಂತ. ಅದಕ್ಕೆ ಹಾಂ ಹೇಳಿ ಮಹಾರಾಜರೇ ಅಂತ ರಾಣಿ ಸೂಜಿಂಗ್ ಕೂಡ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ರಾಜರು ಹೇಳ್ತಿರ್ತಾರೆ, ನೀನು ಒಂದು ಭವಿಷ್ಯವಾಣಿ ಹೇಳು. ಅದಕ್ಕೆ ರಾಣಿ ಸೂಜಿಂಗ್ ಕೇಳ್ತಿರ್ತಾಳೆ, ಯಾವ್ದ್ರ ಬಗ್ಗೆ ಭವಿಷ್ಯವಾಣಿ ಅಂತ. ಆಗ ಟೀ ಕುಡಿತಾ ರಾಜರು ಹೇಳ್ತಿರ್ತಾರೆ, ನನ್ನ ರಾಜ್ಯದ ಭವಿಷ್ಯವಾಣಿ ನುಡಿ ಅಂತ. ಇಲ್ಲಿ ಸೂಜಿಂಗು ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ. ಫೈನಲಿ ಈ ಟೈಮ್ ಕೂಡ ಬಂದೇ ಬಿಡ್ತು. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.